ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಒಂದು ವಿಶೇಷ ಇದೆ. ಏಕೈಕ ಮಹಿಳಾ ಪಕ್ಷೇತರ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಹೌದು, 25 ಅಭ್ಯರ್ಥಿಗಳಲ್ಲಿ ಏಕೈಕ ಮಹಿಳಾ ಅಭ್ಯರ್ಥಿಯನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನೀವು ಗಮನಿಸಬಹುದು. ರಾಜ್ಯದಲ್ಲಿ ಉಪಚುನಾವಣೆ ಆಗ್ತಾ ಇದೆ. ಆ ಉಪಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬರುವುದಾದರೆ 25 ಅಭ್ಯರ್ಥಿಗಳಲ್ಲಿ ಏಕೈಕ ಮಹಿಳಾ ಅಭ್ಯರ್ಥಿ ಇರೋದು ವಿಶೇಷ. ಬಿರುಸಿನ ಪ್ರಚಾರವನ್ನು ಜಬೀನ್ ಆಪ ಅಭ್ಯರ್ಥಿ ನಡೆಸ್ತಾ ಇದ್ದಾರೆ. ಸಹೋದರ ಅಸ್ಗರ್ನೊಂದಿಗೆ ತೆರಳಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮನೆಗೆ ತೆರಳಿ ನಮ್ಮನ್ನು ಬೆಂಬಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲಿಸುವಂತೆ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಎಂದಾಗ ನೀವು ರಾಜ್ಯದಲ್ಲಿ ಯಾವುದೇ ರೀತಿಯ ಚುನಾವಣೆ ಅಂದರೆ ತಗೊಂಡ್ರೂ ಕೂಡ ರಾಷ್ಟ್ರೀಯ ಪಕ್ಷಗಳ ಒಂದು ಅಬ್ಬರದಲ್ಲಿ ಈ ಪಕ್ಷೇತರ ಅಭ್ಯರ್ಥಿಗಳು ಅಥವಾ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಹೇಳ ಹೆಸರಿಲ್ಲದಂತೆ ಹೋಗ್ಬಿಡುತ್ತೆ. ಆದರೂ ಕೂಡ ಜಬೀನ್ ಆಪ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದಾರೆ. 25 ಅಭ್ಯರ್ಥಿಗಳಲ್ಲಿ ನೋಡಿ ಏಕೈಕ ಮಹಿಳಾ ಅಭ್ಯರ್ಥಿಯವರು ತನ್ನ ಸೋದರನ ಜೊತೆ ಸೇರಿಕೊಂಡು ಚುನಾವಣಾ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನಮ್ಮನ್ನು ಗೆಲ್ಲಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಮತದಾರ ಪ್ರಭುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಅಸ್ಸಲಾಂ ಅಲೈಕುಂ, ನಮಸ್ಕಾರ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನನ್ನ ಹಿರಿಯ ಸೋದರಿ ಟಿ ಜಬೀನ್ ಆಪ ಅವರು ಸ್ಪರ್ಧಿಸಿದ್ದಾರೆ. ಇವರ ಕ್ರಮ ಸಂಖ್ಯೆ 16. ಇವರ ಗುರುತು ಕಲ್ಲಂಗಡಿ ಹಣ್ಣು. ಈ ಕಲ್ಲಂಗಡಿ ಹಣ್ಣು ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಇವತ್ತು ಈ ಚುನಾವಣೆಗೆ ಸ್ಪರ್ಧೆ ಮಾಡುವ ಉದ್ದೇಶ ಏನಂತ ಹೇಳಿದರೆ, ಇಲ್ಲಿ ಬಹುದಿನಗಳ ಬೇಡಿಕೆ ಆಗಿತ್ತು ಒಂದು ರಾಜಕೀಯ ಪಕ್ಷಕ್ಕೆ, ನಮಗೆ ಟಿಕೆಟ್ ಕೊಡಿ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ. ಆ ಪಕ್ಷ ಯಾವುದೇ ಕೀಮತ್ ಕೊಡದೆ ಅಹಿಂದ ಸಮುದಾಯಗಳಿಗೆ ತಿರಸ್ಕರಿಸಿದೆ. ಹಾಗಾಗಿ ಇಲ್ಲಿ ಒಂದು ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ಅಹಿಂದ ವರ್ಗದವರಿಗೆ, ಮುಸಲ್ಮಾನರಿಗೆ ಈ ಸ್ವಾಭಿಮಾನದ ಪ್ರಶ್ನೆಯನ್ನು ಸ್ವೀಕರಿಸಿ